ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದೊಂದು ಕ್ಲಿಪ್ಪಿಂಗ್ ಬಿಟ್ಬಿಟ್ಟಿದ್ದೆ ನಾನು ನಿನ್ನೆ ವಿಡಿಯೋದಲ್ಲಿ ಹಾಕೋಕ್ಕೆ, ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿದ್ಮೇಲೆ ತೆಗ್ದ ಕ್ಲಿಪ್ಪಿಂಗ್ ಇದು. ಇದರಲ್ಲೇ ಫಸ್ಟ್ ಆ್ಯಡ್ ಮಾಡಿದ್ದೀನಿ. ಎಲ್ಲ ಪೂಜೆ ಮಾಡಿ, ನೆನ್ನೆ ಎಲ್ಲ ಪೂಜೆ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆಮೇಲೆ ಸಾಯಂಕಾಲ ಊರೊಳಗಡೆ ಮಕ್ಕಳೆಲ್ಲ ಸೇರಿಕೊಂಡು ಗಣೇಶನ ಇಟ್ಟಿದ್ರು. ಪುಟ್ಟದಾಗಿ ಚೆನ್ನಾಗಿ ಇಟ್ಟಿದ್ರು ಗಣೇಶನ. ಅವರೇ ಕಲೆಕ್ಷನ್ ಎಲ್ಲ ಮಾಡಿ ಮಕ್ಕಳೇ ಸೇರಿಕೊಂಡು ಊರವ್ರ ಹತ್ರ ಎಲ್ಲ ದುಡ್ಡು ಕಲೆಕ್ಷನ್ ಮಾಡಿ ತಗೊಂಡು ಬಂದು ಇಟ್ಟಿದ್ರು. ಚೆನ್ನಾಗಿತ್ತು. ಅಲ್ಲೂ ಕೂಡ ಹೋಗಿದ್ವಿ ನೋಡೋಕ್ಕೆ. ಅಲ್ಲೂ ಹೋಗಿ ದೇವ್ರನ್ನ ನೋಡಿಕೊಂಡು ಪ್ರಸಾದ ತಗೊಂಡು ಅಲ್ಲಿನೂ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ. ಚೆನ್ನಾಗಿದೆ ಅಲ್ಲ ಗಣೇಶ, ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಪುಟ್ಟ ಗಣೇಶ ತಗೊಂಡು ಬಂದು ಇಟ್ಟಿದ್ರು. ಮಕ್ಕಳೇ ಸೇರ್ಕೊಂಡು ಮಾಡಿದ್ದು, ಅವ್ರಿಗೆ ಹೆಂಗೆ ತೋಚ್ತೋ ಆ ರೀತಿ ಮಾಡಿದ್ರು. ಚೆನ್ನಾಗಿಟ್ಟಿದ್ರು ಗಣೇಶನ. ನೀವು ನೋಡ್ಕೊಂಡು ಬನ್ನಿ ಎಷ್ಟು ಚೆನ್ನಾಗಿದೆ ಅಂತ. ಸ್ವಲ್ಪ ಮಕ್ಕಳು ಸೇರಿಕೊಂಡು ಗಣೇಶನ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಆಮೇಲೆ ಮಕ್ಕಳು ಡ್ಯಾನ್ಸ್ ಮಾಡೋದೆಲ್ಲ ನೋಡಿಕೊಂಡು ಆಮೇಲೆ ನನ್ನ ಮಗಳನ್ನೂ ಕೂಡ ಡ್ಯಾನ್ಸ್ ಮಾಡು ಅಂತ ಹೇಳ್ತಾ ಇದ್ದೆ. ಅವಳು ಇಲ್ಲ ಅಂತ ಇದ್ಲು. ಇವಾಗ ಅದನ್ನು ಕೂಡ ಮ್ಯೂಟ್ ಮಾಡಿನೇ ಆಮೇಲೆ ನನ್ನ ಮಗಳಿಗೂ ಕೂಡ ಹೋಗಿ ಮಾಡು ಅಂತ ಹೇಳ್ತಾ ಇದ್ವಿ. ಮನೇಲಿ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಲ್ಲ, ಇಲ್ಲಿನೂ ಮಾಡು ಅಂತ ಹೇಳ್ತಾ ಇದ್ವಿ. ಆದರೆ ಅವಳಿಗೆ ಅಷ್ಟೊಂದು ಜನ ಇದ್ರಲ್ಲ, ಅವ್ರ ಮುಂದೆ ಹೆಂಗೆ ಮಾಡೋದು ಅಂತ ಸ್ವಲ್ಪ ಮಾಡೋಕ್ಕೆ ಅವಳಿಗೆ ಶೈ ಆಗ್ತಾಯಿತ್ತು. ಆದ್ರೂ ಫೋರ್ಸ್ ಮಾಡಿ ಹೋಗಿ ಮಾಡು, ಮನೇಲಿ ಮಾಡಿದ್ವಲ್ಲ ಇಲ್ಲಿ ಮಾಡು ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಕಳಿಸಿದ್ದು. ಆಮೇಲೆ ಸ್ವಲ್ಪನೇ ಮಾಡಿದ್ಲು. ಆಮೇಲೆ ಇಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ದೇವ್ರನ್ನ ನೋಡಿಕೊಂಡು ಒಂದು ಸ್ವಲ್ಪ ಡ್ಯಾನ್ಸ್ ಮಕ್ಕಳೆಲ್ಲ ಮಾಡೋದನ್ನೆಲ್ಲ ನೋಡಿಕೊಂಡು ಆಮೇಲೆ ಮನೆಗೆ ಹೋಗಿ ಪೂಜೆ ಮಾಡಿ ಆಮೇಲೆ ಗಣೇಶನ ತೆಗೆದುಬಿಟ್ವಿ. ಒಂದೇ ದಿನ ಇಟ್ಟಿದ್ದು, ಸ್ಯಾಟರ್ಡೆ ಬೆಳಿಗ್ಗೆ ಇಟ್ಬಿಟ್ಟು ಸಾಯಂಕಾಲನೇ ತೆಗೆದುಬಿಟ್ವಿ. ಎಲ್ಲ ತೆಗೆದುಬಿಟ್ಟು ಆಮೇಲೆ ನೆಕ್ಸ್ಟ್ ನಾನು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ನಾನು ವಿಡಿಯೋ ಮಾಡಲೇ ಇಲ್ಲ. ಇಲ್ಲೇ ಮಕ್ಕಳಿಗೆಲ್ಲ ಕುಣಿದು ಸಾಕಾಗಿತ್ತು. ನನ್ನ ಮಗಳು ಬೇರೆ ಕಾಲೆಲ್ಲ ನೋವು ಅಂತ ಹೇಳ್ತಾಯಿದ್ಲು. ರೂಢಿ ಇಲ್ಲ ಅಲ್ವಾ ಎಲ್ಲಿನೂ ಡ್ಯಾನ್ಸ್ ಮಾಡಿ. ಅವರೆಲ್ಲ ಮಕ್ಕಳು ಮಾಡ್ತಾ ಇರೋದಕ್ಕೆ ನಾವು ಫೋರ್ಸ್ ಮಾಡಿದ್ದಕ್ಕೆ ಮಾಡ್ತಾಯಿದ್ಲು. ಮನೇಲಿ ಚೆನ್ನಾಗಿ ಮಾಡಿದ್ಲು, ಅಲ್ಲಿ ಮಾಡಿದ್ಲು, ಇಲ್ಲಿ ಬೇರೆ ಮಾಡಿದ್ಲು. ಅದಕ್ಕೆ ಹೇಳ್ಬಿಟ್ಟು ಜಾಸ್ತಿ ಕಾಲು ನೋವು ಬಂತು. ನಾನು ಈ ವಿಡಿಯೋನೆಲ್ಲ ಬೆಂಗಳೂರಿಗೆ ಹೋದ್ಮೇಲೆ ಒಂದು ಸ್ವಲ್ಪನೇ ಡೈಲಿ ಹಾಕ್ತಾಯಿದ್ದೀನಿ. ಮನೆಗೆ ಹೋದ್ಮೇಲೆ ಇನ್ನೂ ವಿಡಿಯೋ ಮಾಡಿಲ್ಲ ನಾನು. ನನ್ನ ಮಗಳಿಗೆ ಹುಷಾರಿಲ್ದಂಗೆ ಆಗಿಬಿಡ್ತು, ಜ್ವರ ಬಂದುಬಿಡ್ತು, ಕಾಲು ನೋವೆಲ್ಲ ಬಂತು. ಇವಾಗ ಶನಿವಾರದ್ದು ಗಣೇಶ ತೆಗೆದಿದ್ದೆಲ್ಲ ವಿಡಿಯೋ ಮಾಡಲಿಲ್ಲ. ನೆಕ್ಸ್ಟ್ ಡೇ ಇದು ಸಂಡೇ, ನಮ್ಮ ಅಪ್ಪ ಮನೆಯಲ್ಲೇ ಸಂಡೇ ನಾವೆಲ್ಲ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ಒಂದೇ ದಿನಕ್ಕೆ ಗಣೇಶನ ತೆಗೆದು ಇಲ್ಲಿ ಮಟನ್ ಸಾಂಬಾರು ಮತ್ತು ಇದು ಚಿಕನ್ನು, ಇದು ನಾಟಿ ಕೋಳಿ, ಮೊಟ್ಟೆ ಕೋಳಿ, ಚಿಕನ್ ಸಾಂಬಾರು ಮತ್ತು ಇಲ್ಲಿ ಕಬಾಬು. ಚಿಕನ್ನು ಮಟನ್ನು ಎಲ್ಲ ತಗೊಂಡು ಬಂದಿದ್ದರು, ನಾನೇ ಮಾಡಿ ಎಲ್ಲ ಊಟ ಮಾಡಿ ಆಮೇಲೆ ಇವಾಗ ಬಸ್ ಹತ್ತಿ ಬೆಂಗಳೂರಿಗೆ ಬರ್ತಾಯಿದ್ದೀವಿ. ಮತ್ತೆ ಊಟ ಮಾಡೋದೆಲ್ಲ ನಾನು ವಿಡಿಯೋ ಮಾಡಲಿಲ್ಲ, ಸ್ವಲ್ಪ ಟಯರ್ಡ್ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ನಾನು ಅಡುಗೆ ಏನು ಮಾಡಿದ್ವಿ ಅಷ್ಟು ಮಾತ್ರ ತೋರಿಸ್ದೆ. ಎಲ್ಲ ಊಟ ಮಾಡಿಕೊಂಡು ಸಂಡೇ ಈ ಸಾಯಂಕಾಲ ನಾವು ಇವಾಗ ಅಲ್ಲೇ ಮನೆ ಮುಂದೆನೇ ಬಸ್ ಬರುತ್ತೆ, ಬಸ್ ಹತ್ಕೊಂಡು ಇವಾಗ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀವಿ. ಹೋಗೋವಾಗ ಗಾಡೀಲಿ ಹೋದ್ವಿ. ಮನೆಗೆ ಬರೋವಾಗ ನಾನು ಬಸ್ಸಲ್ಲಿ ಬಂದುಬಿಟ್ಟೆ. ಗಾಡೀಲಿ ಹೋಗಿದ್ದು ನಮ್ಮ ಯಜಮಾನ್ರಿಗೆ ಬೇರೆ ಹುಷಾರಿರಲಿಲ್ಲ. ಅವ್ರಿಗೂ ಲೈಟಾಗಿ ಫೀವರ್ ಬರ್ತಾಯಿತ್ತು. ಅದಕ್ಕೆ ಅವ್ರು ಆರಾಮಾಗಿ ಒಬ್ಬರೇ ಗಾಡೀಲಿ ಬರಲಿ ಅಂತ ಹೇಳ್ಬಿಟ್ಟು ನಾನು ನನ್ನ ಮಕ್ಕಳು ಬಸ್ಸಲ್ಲಿ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀವಿ. ಆಮೇಲೆ ಬಸ್ಸಲ್ಲಿರೋವಾಗ ಅಷ್ಟೇ ವಿಡಿಯೋ ಮಾಡಿದ್ದು, ಬಸ್ ಇಳಿದಿದ್ದು ಮನೆಗೆ ಹೋಗಿದ್ದು ಎಲ್ಲ ವಿಡಿಯೋ ಮಾಡಲಿಲ್ಲ. ಆಮೇಲೆ ಮನೆಗೆ ಹೋದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ತೋರಿಸ್ತೀನಿ. ಊರಿನ ವಿಡಿಯೋ ಇಷ್ಟೇ. ಇಲ್ಲಿಗೆ ಊರಿನ ವಿಡಿಯೋ ಮುಗೀತು. ಗೌರಿ ಹಬ್ಬಕ್ಕೆ ಹೋಗಿ ಬಂದಿದ್ದು ವಿಡಿಯೋ ಮುಗೀತು. ತುಂಬಾ ಖುಷಿ ಆಯಿತು. 2 ದಿನ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮಕ್ಕಳಿಗೂ ತುಂಬಾ ಖುಷಿ ಆಯಿತು. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋ ನಮ್ಮ ಮನೆಯಲ್ಲಿರುತ್ತೆ. ಊರಿಂದ ಊರಿಗೆ ಹೋಗಿ ಮನೆಗೆ ಬಂದಿದ್ದ ವಿಡಿಯೋ ಎಲ್ಲ ಇವತ್ತಿಗೆ
ಮುಗೀತು. ಸ್ವಲ್ಪನೇ ಒಂದು 3 ದಿನ 4 ದಿನದಿಂದ ಹಾಕಿದೆ. ಓಕೆನಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.